ಒಂದೊಂದ್ಸಲ ನಮ್ಗ ಪ್ರೆಗ್ನೆನ್ಸಿ ಒಳಗ ಬೇರೆ ಬೇರೆ ವಸ್ತು ತಿನ್ಲಿಕ್ಕ ಮನ್ಸಾಕತಿ. ಅದರ್ಗೆ ನಾವು ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಹೇಳ್ತೇವೆ. ಈಗ ಪ್ರೆಗ್ನೆನ್ಸಿ ಒಳಗ ಒಂದೊಂದ್ಸಲ ನಮ್ಗ ಐಸ್ ಕ್ರೀಮ್ ತಿನ್ಬೇಕ ಹಂಗ ಅನಸ್ತತಿ. ಅವಾಗ ಪ್ರಶ್ನೆ ನಮ್ ತಲೆಯಾಗ ಬರ್ತೈತಿ, ಪ್ರೆಗ್ನೆನ್ಸಿ ಒಳಗ ಐಸ್ ಕ್ರೀಮ್ ಸೇಫ್ ಐತಿ ಆರ್ ಇಲ್ವಾ. ಅದಕ್ಕೆ ಇವತ್ತಿ ವಿಡಿಯೋ ಒಳಗ ಪ್ರೆಗ್ನೆನ್ಸಿ ಒಳಗ ಐಸ್ ಕ್ರೀಮ್ ತಿನ್ಬೋದು ಏನ್ ಬೇಡ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗ ಹೇಳ್ತೇವೆ. Hello, I am Dr. Sunita Lodaya, fertility and reproductive specialist and practicing gynecologist since last 25 years. ಪ್ರೆಗ್ನೆನ್ಸಿ ಒಳಗ ತಾಯಿಗೆ ಬೇರೆ ಬೇರೆ ವಸ್ತು ತಿನ್ಲಿಕ್ಕೆ ಮನ್ಸಾಕತಿ. ಇದರಿಗೆ ನಾವು ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಂತಾರ. ಆಮೇಲೆ ಇದರ ಒಳಗ ತಾಯಿದ ಫುಡ್ದ ಟೇಸ್ಟ್ ಚೇಂಜ್ ಆಗ್ತತಿ. ಯಾವ ವಸ್ತು ಮೊದ್ಲ ತಾಯಿಗೆ ಚಲೋ ಅನಸ್ತತಿ ಅದ ಪ್ರೆಗ್ನೆನ್ಸಿ ಒಳಗ ಸಡನ್ಲಿ ಅದ ವಸ್ತು ಸೇರಂಗಿಲ್ಲ. ಮತ್ತು ಮೊದ್ಲ ಯಾವ್ದ ಫ್ಲೇವರ್ ಚಲೋ ಅನಸ್ತತಿ ಈಗ ಅವ್ರಿಗೆ ತಿನ್ನಾಕ ಮನ್ಸ್ ಆಗಂಗಿಲ್ಲ. ಮತ್ತು ಪ್ರೆಗ್ನೆನ್ಸಿ ಒಳಗ ಮೊದ್ಲ ಸಪೋಸ್ ಅವ್ರಿಗೆ ಲಿಕ್ವಿಡ್ಸ್ ಫುಡ್ ತಿನ್ನಾಕ ಚಲೋ ಅನಸ್ತತಿ. ಅಂದ್ರೆ ಸಡನ್ಲಿ ಪ್ರೆಗ್ನೆನ್ಸಿ ಒಳಗ ಅವ್ರಿಗೆ ಡ್ರೈ ಸಾಲಿಡ್ ಫುಡ್ ತಿನ್ಬೇಕ ಹಂಗೆ ಮನಸ್ಸಾಕತಿ. ಅದಕ್ಕೆ ಪ್ರೆಗ್ನೆನ್ಸಿ ಒಳಗ ನಮ್ದು ಟೆಸ್ಟ್ ಚೇಂಜ್ ಆಕತಿ. ಟೆಸ್ಟ್ ಜೋಡಿ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಕತಿ. ಆಮೇಲೆ ರಿಸರ್ಚ್ ಒಳಗ ಗೊತ್ತಾಗೈತಿ ನಾರ್ಮಲ್ ಫುಡ್ ನಮ್ದು ಇರ್ತತಿ. ಇದ್ರ ಒಳಗ ವಿಟಮಿನ್ಸ್ ಮಿನರಲ್ಸ್ ಸಪೋಸ್ ಕಡಿಮೆ ಇತ್ತು, ಆಮೇಲೆ ತಾಯಿಗೆ ಈ ವಿಟಮಿನ್ಸ್ ಜರೂರತ್ ಇತ್ತು, ಆ ಟೈಮ್ ತಾಯಿಗೆ ಇಂಥ ವಸ್ತು ತಿನ್ಬೇಕ ಮನಸ್ಸಾಕತಿ. ಯಾವ ಫುಡ್ ಒಳಗ ಇದೆಲ್ಲ ವಿಟಮಿನ್ಸ್ ಮಿನರಲ್ಸ್ ಇರ್ತತಿ ಆ ಟೈಪ್ ದ ಫುಡ್ ತಿನ್ನಾಕ ಮನಸ್ಸಾಗ್ತತಿ. ಅದಕ್ಕೆ ಅವ್ರಿಗೆ ಒಂದೊಂದ್ಸಲ ಐಸ್ ಕ್ರೀಮ್ ತಿನ್ನಾಕ ಮನಸ್ಸಾಗ್ತತಿ. ಈಗ ಐಸ್ ಕ್ರೀಮ್ ಒಳಗೆ ಏನು ಇರ್ತತಿ, ಐಸ್ ಕ್ರೀಮ್ ಅಂದ್ರೆ ಬೇಸಿಕ್ಲಿ ಇಟ್ ಈಸ್ ಅ ಕೋಲ್ಡ್, ಥಂಡಿ ಇರ್ತತಿ. ಆಮೇಲೆ ಮತ್ತು ಅದ್ರ ಒಳಗೆ ಶುಗರ್ ಜಾಸ್ತಿ ಇರ್ತತಿ. ಈಗ ಜನರಲಿ ಪ್ರೆಗ್ನೆನ್ಸಿ ಒಳಗೆ ನಾವು ಜಾಸ್ತಿ ಶುಗರ್ ತಿನ್ಲಿಕ್ಕೆ ಅಡ್ವೈಸ್ ಮಾಡಂಗಿಲ್ಲ. ಯಾಕೆ ಶುಗರ್ ಸಲಾಗ ತಾಯಿದ ತೂಕ ಹೆಚ್ಚಿಗೆ ಆಗೋದ ಚಾನ್ಸ್ ಇರ್ತತಿ, ವೇಟ್ ಹೆಚ್ಚಿಗೆ ಆಗ್ತತಿ. ಆಮೇಲೆ ತಾಯಿ ದಪ್ಪ ಆಕತ್ತಾರ. ಅದರಿಂದ ಒಂದ್ಸಲ ತಾಯಿಗೆ ಪ್ರೆಗ್ನೆನ್ಸಿ ಜೋಡಿ ಶುಗರ್ ಬರ್ಲಿಕ್ಕೆ, ಡಯಾಬಿಟೀಸ್ ಬರ್ಲಿಕ್ಕೆ ಚಾನ್ಸ್ ಇರ್ತತಿ. ಮತ್ತು ಪ್ರೆಗ್ನೆನ್ಸಿ ಜೋಡಿ PIH ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಬರಾಕ ಚಾನ್ಸ್ನ ಹೆಚ್ಚಿಗೆ ಇರ್ತತಿ. ಅದಕ್ಕೆ ನಾವು ಜನರಲಿ ಪ್ರೆಗ್ನೆನ್ಸಿ ಒಳಗೆ ಶುಗರ್ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ತಗೊಳಕ್ಕೆ ಅಡ್ವೈಸ್ ಮಾಡ್ತೀವಿ. ಈಗ ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾಕತಿ, ಫಸ್ಟ್ ಐಸ್ ಕ್ರೀಮ್ ಕೋಲ್ಡ್ ಇರ್ತತಿ, ಅದ್ರ ಸಲಾಗ ಥ್ರೋಟ್ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಇರ್ತತಿ. ಆಮೇಲೆ ಐಸ್ ಕ್ರೀಮ್ ತಿನ್ನೋದ್ರಿಂದ ತಾಯಿಗೆ ಹಾರ್ಟ್ ಬರ್ನ್, ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಆಗೋದ ಚಾನ್ಸ್ ಇರ್ತತಿ. ಆಮೇಲೆ ಈವ್ನಿಂಗ್ ಟೈಮ್ಗೆ ಸಪೋಸ್ ಐಸ್ ಕ್ರೀಮ್ ತಿಂದ್ರೆ ಒಂದೊಂದ್ಸಲ ರಾತ್ರಿ ನಿದ್ದೆ ಬರ್ಲಿಕ್ಕೆ ಕಷ್ಟ ಆಗ್ತತಿ. ಮತ್ತು ಐಸ್ ಕ್ರೀಮ್ ಇಟ್ ಈಸ್ ಫುಲ್ ಲೋಡೆಡ್ ವಿತ್ ದ ಶುಗರ್. ಆಮೇಲೆ ಐಸ್ ಕ್ರೀಮ್ ತಿಂದ ತಕ್ಷಣ ಏನಾಕತಿ, ನಿಮ್ದು ಬ್ಲಡ್ ಶುಗರ್ ಲೆವೆಲ್ ಸಡನ್ಲಿ ರೈಸ್ ಆಗ್ತತಿ. ಆಮೇಲೆ ಯಾವಾಗಲೂ ಇದು ಡೈಜೆಸ್ಟ್ ಆಕತಿ, ಆಮೇಲೆ ಶುಗರ್ ಲೆವೆಲ್ ಕಡಿಮೆ ಆಗ್ತತಿ. ಅದಕ್ಕೆ ಇದು ಸಡನ್ ಶುಗರ್ ಹೈ ಲೆವೆಲ್, ಆಮೇಲೆ ಸಡನ್ ಶುಗರ್ ಡ್ರಾಪ್, ಇದು ಪ್ರೆಗ್ನೆನ್ಸಿ ಒಳಗೆ ಬೇಬಿ ಸಲಾಗ ಸೇಫ್ ಇಲ್ಲ. ಅದಕ್ಕೆ ಜನರಲಿ ನಾವು ಪ್ರೆಗ್ನೆನ್ಸಿ ಒಳಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಅವಾಯ್ಡ್ ಮಾಡೋಕೆ ಹೇಳ್ತೀವಿ. ಬಟ್ ಇನ್ನೂ ನಿಮ್ಗೆ ಐಸ್ ಕ್ರೀಮ್ ಭಾಳ ಸೇರ್ತತಿ, ಹಂಗಿದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ನೀವು ಐಸ್ ಕ್ರೀಮ್ ತಿನ್ಬೋದು. ಅದಕ್ಕಿಂತ ನಾವು ನಿಮ್ಗೆ ಬೇರೆ ಒಂದು ಆಪ್ಷನ್ ಹೇಳ್ತೀವಿ. ಅದಕ್ಕಿಂತ ಅಲ್ಟರ್ನೇಟಿವ್ ನೀವು ಏನು ತಿನ್ಬೋದು, ಫ್ರೆಶ್ ಫ್ರೂಟ್ಸ್ ಏನು ಮಾರ್ಕೆಟ್ ಒಳಗೆ ಅವೈಲೇಬಲ್ ಇರ್ತತಿ, ಅದರದ್ದು ನೀವು ಮಿಲ್ಕ್ ಶೇಕ್ ಮಾಡ್ಬೇಕ್ರಿ. ಮಿಲ್ಕ್ ಶೇಕ್ ಮಾಡಿ ಅದ್ರ ಒಳಗೆ ಭಾಳ ಡ್ರೈ ಫ್ರೂಟ್ಸ್ ನಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡಿ ನೀವು ಫ್ರೀಜ್ ಒಳಗೆ ಇಟ್ಕೋಬೋದು. ಆಮೇಲೆ ನೀವು ಇದು ತಿನ್ಬೋದು. ಇದು ಐಸ್ ಕ್ರೀಮ್ ಸಲಾಗ ಬೆಸ್ಟ್ ಅಲ್ಟರ್ನೇಟಿವ್ ಆಗ್ಬೋದು. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿ ಒಳಗೆ ಐಸ್ ಕ್ರೀಮ್ ತಿನ್ಬೋದು ಏನು ಬ್ಯಾಡ್ರಿ, ಅದು ಸೇಫ್ ಐತೇನು ಇಲ್ಲ ಅದರ ಬಗ್ಗೆ ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.